ಶ್ರೀ ಗುರುಭ್ಯೋ ನಮಃ. ನಮ್ಮ ದೈನಂದಿನ ಆಚರಣೆಗಳಲ್ಲಿ ಕೆಲವು ನಮ್ಮ ಕ್ರಮಗಳಲ್ಲಿ ದೇವರನ್ನು ನೋಡ್ಲಿಕ್ಕೆ ನಮ್ಗೆ ಸಾಲಿಗ್ರಾಮ ಪ್ರತಿಮೆ ಇತ್ಯಾದಿಗಳಲ್ಲಿ ಮಾತ್ರ, ಅಥವಾ ಒಂದು ಅದಕ್ಕೆ ಹಾಕಿರ್ತಕ್ಕಂಥ ಫೋಟೋಗಳನ್ನಿದ್ರೆ ಅದನ್ನು ನೋಡಿ ನಮಸ್ಕಾರ ಮಾಡಬಹುದು. ಅದು ವೃದ್ಧಶ್ರವಾಹ, ನಾವು ವೃದ್ಧರ ಮಾತುಗಳನ್ನು ಕೇಳುವಂಥದ್ದು, ವೃದ್ಧರಿಗೆ ನಮಸ್ಕಾರ ಮಾಡುವಂತಹದ್ದು. ಇದನ್ನು ಮಾಡಿದ್ರೆ ಸ್ವಸ್ತಿ. ವೇದ ಹೇಳುವುದು, ಯಾರು ಹೇಳುವುದು ಅಂತಲ್ಲ, ಅವರ ಮಾತುಗಳನ್ನು ಕೇಳಬೇಕು ಅಂತ ಹೇಳಿದ್ರು. ಇನ್ನು ವಿಶ್ವವೇದಾಹ ವೇದಾಹ, ಇದನ್ನು ತಿಳ್ಕೊಳ್ಳುವಂತಹದ್ದು. ಅದರಿಂದಾಗಿ ನಮ್ಗೆ ಆ ವೇದಗಳನ್ನು ಯಾವಂತ ಹೇಳಿದ್ರೆ, ಆ ಮಂತ್ರಗಳನ್ನು ನಾವು ಶ್ರವಣ ಮಾಡಿದ್ರೆ ನಮ್ಗೆ ಅರ್ಥ ಆಗ್ಲಿದ್ರೂ ತೊಂದರೆ ಇಲ್ಲ. ಆ ಮಂತ್ರಗಳನ್ನ ಭದ್ರಂಕರ್ಣೇಭಿ ಅಥವಾ ನಾರಾಯಣಂ, ಈ ರೀತಿಯಲ್ಲಿ ಯಾವುದಾದ್ರೂ ಒಂದು ಮಂತ್ರಗಳನ್ನ ನಾವು ಕೇಳುವಾಗ ಅದನ್ನು ಕೇಳ್ತಾ ಇರಬೇಕು ಅಂತ ನಮ್ಗೆ ಪ್ರತಿ ದೈನಂದಿನ ಜೀವನದಲ್ಲಿ ಕೇಳಬೇಕು ಅಂತ ವೇದ ಹೇಳ್ತಾ ಉಂಟು. ಇನ್ನು ಬೃಹಸ್ಪತಿರ್ದದಾತು ಸ್ವಸ್ತಿ, ನಮ್ಗೆ ಗುರು ಅನುಗ್ರಹ ಆಗ್ಲಿ. ಪ್ರತಿಯೊಂದಕ್ಕೂ ನಾವು ಇದರಲ್ಲಿ ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳುವಾಗ ಕೂಡ ಗುರುವಿನ ಅನುಕೂಲ ಉಂಟೋ ಇಲ್ವೋ, ಅದೇ ರೀತಿಯಲ್ಲಿ ಗುರುಗಳ ಅನುಗ್ರಹ ಬೇಕು ಅಂತ ಹೇಳಿದ್ರೆ ಅದನ್ನೇ ಶಾಂತಿ. ಪ್ರತಿಯೊಂದಕ್ಕೂ ಕೂಡ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಓಂ ಶಾಂತಿ 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 ಹೇಳ್ತಕ್ಕಂಥ ಮಾತು. ನಾನು ಹೇಳ್ತಾ ಬಂದ್ರೆ ಖಂಡಿತವಾಗಿ ಎಲ್ರಿಗೂ ಶಾಂತಿ ಆಗುತ್ತೆ, ಸ್ವಸ್ತಿ ಆಗುತ್ತೆ, ಮಂಗಲ ಆಗುತ್ತೆ ಅಂತ ವೇದಗಳು ಹೇಳ್ತಕ್ಕಂಥ ಮಾತನ್ನ ನಾವು ದಿನನಿತ್ಯ ಕೇಳುವಂತಹದ್ದು. ಶ್ರೀ ಕೃಷ್ಣ.